ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಚಿತ್ರರಂಗಕ್ಕೆ ತಲೆನೋವಾಗಿದೆ. ಕೊಲೆ ಆರೋಪಿಯಾಗಿ ದರ್ಶನ್ ಪೊಲೀಸರ ಅತಿಥಿಯಾಗಿದ್ರೆ ಇತ್ತ ದರ್ಶನ್ ಬ್ಯಾನ್ ಆಗಬೇಕೆಂಬ ಕೂಗು ಕೂಡ ಹೆಚ್ಚಾಗ್ತಾ ಇದೆ. ಫಿಲಂ ಚೇಂಬರ್ನಲ್ಲಿ ದರ್ಶನ್ ಬ್ಯಾನ್ ವಿಚಾರವಾಗಿ ಮಹತ್ವದ ಸಭೆ ಕೂಡ ಆಯಿತು. ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು ಅನ್ನೋದರ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸದ್ಯಕ್ಕಿಲ್ವಂತೆ ನಟ ದರ್ಶನ್ ಬ್ಯಾನ್. ಫಿಲ್ಮ್ ಚೇಂಬರ್ ಸಭೆಯಲ್ಲಿ ನಿರ್ಧಾರ. ನಟ ದರ್ಶನ್ ಸಿನಿಮಾದಲ್ಲಿ ಮಾತ್ರ ನಾಯಕ, ಆದ್ರೆ ಅದ್ರಾಚೆ ಖಳನಾಯಕ ಅನ್ನೋದು ಪದೇ ಪದೇ ಸಾಬೀತಾಗ್ತಾನೆ ಇದೆ. ಆದ್ರೂ ಕೂಡ ಸಿನಿಮಾ ರಂಗದಿಂದ ಬ್ಯಾನ್ ಮಾಡ್ತಿಲ್ಲ. ಬ್ಯಾನ್ ಮಾಡಿ ಅಂತ ಪ್ರತಿಭಟನೆ ನಡೆದಿದೆ. ಇಷ್ಟೆಲ್ಲ ಒತ್ತಾಯ ಕೇಳಿ ಬಂದ್ರೂ ಫಿಲ್ಮ್ ಚೇಂಬರ್ ಮಾತ್ರ ಬ್ಯಾನ್ ಸದ್ಯಕ್ಕಿಲ್ಲ ಅಂತಿದೆ. ಇವತ್ತು ಇದೇ ವಿಚಾರಕ್ಕೆ ಫಿಲ್ಮ್ ಚೇಂಬರ್ ಸುದೀರ್ಘ ಸಭೆಯನ್ನ ನಡೆಸಿತು. ಅಧ್ಯಕ್ಷ ಎನ್.ಎಂ. ಸುರೇಶ್ ಅಧ್ಯಕ್ಷತೆಯಲ್ಲಿ ಚಿತ್ರರಂಗದ ಹಿರಿಯರ ಜೊತೆ ಮಹತ್ವದ ಸಭೆ ನಡೆಸಿದ್ರು. ಸುಮಾರು 2 ಗಂಟೆಗಳ ಕಾಲ ಸಭೆ ನಡೆಸಿದ ಪದಾಧಿಕಾರಿಗಳು ದರ್ಶನ್ ಬ್ಯಾನ್ ವಿಚಾರ ಬಿಟ್ಟು ಬೇರೆಲ್ಲ ಚರ್ಚೆ ಮಾಡಿದ ಹಾಗಿದೆ. ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಅದನ್ನು ಕೆಲಸ ಮಾಡ್ತೀವಿ. ಬ್ಯಾನ್ ವಿಚಾರ ಬಂದಾಗ ಬ್ಯಾನ್ ಮಾಡೋದು ವಿಚಾರದಲ್ಲಿ ನಮ್ಮದು ಚರ್ಚೆ ಆದರೂ ಕೂಡ ಅದನ್ನು ಕಲಾವಿದ ಸಂಘ ಎಲ್ಲ ಅಂಗಸಂಸ್ಥೆ ಕೂತ್ಕೊಂಡು ಎನ್ಕ್ವೈರಿ ರಿಪೋರ್ಟ್ ಬಂದಮೇಲೆ ಅಂದರೆ 15 ದಿನ ಆಗಲ್ಲ, 20 ದಿನ ಆಗಲ್ಲ. ಈಗ ಆಲ್ರೆಡಿ ಗೊತ್ತಿಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ನಿರಂತರವಾಗಿ ನಾವು ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಅಂಥ ಟೈಮಲ್ಲಿ ಆ ಸಂದರ್ಭಗಳು ಏನು ಡಿಸಿಷನ್ ತಗೊಂಡು ನಾವೆಲ್ಲರಿಗೂ ಅಂಗಸಂಸ್ಥೆ ಕರೆಸಿ ಕೂರಿಸಿ ಮಾತಾಡಿ ಚರ್ಚೆ ಮಾಡಿ ಅದನ್ನು ಮಾಡ್ತೀವಿ ಅಂತ. ಕೊಲೆಯಾಗಿರುವ ರೇಣುಕಾಸ್ವಾಮಿ ಮನೆಗೆ ನಾಳೆ ಹೋಗಿ ಸಾಂತ್ವನ ಹೇಳ್ತೀವಿ. ಮುಂದೆ ಕೋರ್ಟ್ ಆದೇಶ ನೋಡಿಕೊಂಡು ದರ್ಶನ್ ಬ್ಯಾನ್ ವಿಚಾರ ಚರ್ಚೆ ಮಾಡ್ತೀವಿ ಅಂತ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಎನ್.ಎಂ. ಸುರೇಶ್ ಸಭೆ ಬಳಿಕ ಹೇಳಿದ್ರು. ನಾಳೆ ಬೆಳಗ್ಗೆನೆ ನಮ್ಮದು ತಂಡ, ನಮ್ಮದು ವಾಣಿಜ್ಯ ಮಂಡಳಿಯಿಂದ ಎಲ್ಲ ಈ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರು, ಮಾಜಿ ಅಧ್ಯಕ್ಷರು ನಾಳೆ ಬೆಳಗ್ಗೆನೆ ಅಲ್ಲಿಗೆ ಹೋಗುವಂಥ ಕೆಲಸ ಮಾಡ್ತಾ ಇದ್ದೀವಿ. ಆ ಕುಟುಂಬಕ್ಕೆ ಭೇಟಿ ಮಾಡ್ತೀವಿ. ಇನ್ನು ಚಿತ್ರರಂಗದ ಹಿರಿಯರು ಇವತ್ತಿನ ಸಭೆಗೆ ಹಾಜರಾಗಿದ್ರೆ ಕಲಾವಿದರ ಸಂಘ ಜಾಣ ಕುರುಡುತನ ಪ್ರದರ್ಶನಕ್ಕೆ ಮುಂದಾಗಿತ್ತು. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ನಂತರ ನಟ ದರ್ಶನ್ ಮತ್ತು ಗ್ಯಾಂಗ್ನ ಮತ್ತೊಂದು ಕರಾಳ ಮುಖ ಬಯಲಾಗಿದೆ. ಪರಿಹಾರ ಕೇಳಲು ಹೋದವರಿಗೆ ನಾಯಿ ಚೂ ಬಿಟ್ಟು ವಿಕೃತಿ ಮೆರೆದಿದ್ರಂತೆ ಡಿ ಗ್ಯಾಂಗ್. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ನಟ ದರ್ಶನ್ನ ಮತ್ತೊಂದು ವಿಕೃತಿ ಬಯಲು. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪರಿಹಾರ ಕೇಳಿದ್ದಕ್ಕೆ ನಾಯಿ ಚೂ ಬಿಟ್ಟ ಡಿ ಗ್ಯಾಂಗ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲು ಪಾಲಾಗಿರುವ ದರ್ಶನ್ ತೂಗುದೀಪ ಅವರ ಹಳೆಯ ಪ್ರಕರಣವೊಂದು ಹೊರಬಂದಿದೆ. ನ್ಯಾಯ ಕೇಳೋದಕ್ಕೆ ಹೋದ ಜನರ ಮೇಲೆ ನಾಯಿಯನ್ನ ಚೂ ಬಿಟ್ಟಿದ್ರಂತೆ ನಟ ದರ್ಶನ್. ಕೊಲೆ ಕೇಸ್ನಲ್ಲಿ ಬಂಧಿತನಾಗಿರುವ ದರ್ಶನ್ ರ ಕೆಲವು ಹಳೆ ಪ್ರಕರಣಗಳು ಕೂಡ ಹೊರಗಡೆ ಬರುವ ಮುನ್ಸೂಚನೆ ಸಿಕ್ಕಿದೆ. 10 ವರ್ಷದ ಹಿಂದೆ ಟಿ ನರಸೀಪುರ ಬಳಿ ಇದ್ದ ದರ್ಶನ್ ರ ತೋಟದಲ್ಲಿ ಕೆಲಸ ಮಾಡ್ತಿದ್ದ ವ್ಯಕ್ತಿಗೆ ದರ್ಶನ್ ರ ಎತ್ತು ಕಣ್ಣಿಗೆ ತಿವಿದಿತ್ತು. ಎತ್ತಿನ ಕೊಂಬು ಕಣ್ಣಿನಿಂದ ಹಾದು ತಲೆ ಹಿಂಭಾಗದಿಂದ ಹೊರಗಡೆ ಬಂದಿತ್ತು. ಆ ವ್ಯಕ್ತಿ ಸ್ವಾಧೀನವನ್ನೇ ಕಳ್ಕೊಂಡು ಜೀವಂತ ಶವವಾಗಿ ಇಂದಿಗೂ ಹಾಸಿಗೆಯಲ್ಲಿದ್ದಾರೆ. ಹೀಗೆ ಹಾಸಿಗೆ ಹಿಡಿದಿರುವ ವ್ಯಕ್ತಿ ಹೆಸರು ಮಹೇಶ್. ಆ ವ್ಯಕ್ತಿಗೆ ಆದ ಅನ್ಯಾಯಕ್ಕೆ ಪರಿಹಾರ ಕೇಳೋದಕ್ಕೆ ಹೋದಾಗ ಮಹೇಶ್ ಸಂಬಂಧಿಕರ ಮೇಲೆ ದರ್ಶನ್ ತನ್ನ ಸಾಕು ನಾಯಿಗಳನ್ನ ಚೂ ಬಿಟ್ಟಿದ್ರಂತೆ. ಸರ್ ಇಲ್ಲಿ ಚಿತ್ತದೋ ಈ ಗಡ ಮೇಲ್ಗಡೆ ಬಂದ್ಬಿಡ್ತು ಸರ್. ಏನು? ಎತ್ತಿನ ಕೊಂಬು ಸರ್. ಎತ್ತಿನ ಕೊಂಬು ಮೇಲ್ಗಡೆ ಬಂದು
ನನಗಂತೂ ಸರಿಗೆ ಏನಂತೂ ಗೊತ್ತಾಗ್ಲಿಲ್ಲ. ಅಲ್ಲೇ ಬಿದ್ದೋಗ್ಬಿಟ್ರ? ಅಲ್ಲೇ ಬಿದ್ದೋಗ್ಬಿಟ್ಟು ಸರ್. ನನಗೆ ಈ ಕಣ್ಣೇ ಇಲ್ಲ ಸರ್, ನನಗೆ ಕಣ್ಣಲ್ಲಿಂದ ಬಂದು ಸರ್. ಅಲ್ಲದೆ ಮೈಸೂರಿನ ಹೋಟೆಲ್ ಒಂದರಲ್ಲಿ ಸಂಧಾನಕ್ಕೆ ಅಂತ ಕರ್ಕೊಂಡ್ಬಂದು ಪ್ರತಿಭಟನೆ ಏನಾದ್ರೂ ಮಾಡಿದ್ರೆ ಹುಷಾರು ಅಂತ ರೌಡಿಗಳಿಂದ ಬೆದರಿಕೆ ಹಾಕ್ಸಿದ್ರಂತೆ. ಮನೆಗೆ ಆಧಾರ ಸ್ತಂಭವಾಗಿದ್ದ ಮಹೇಶ್ ಹಾಸಿಗೆ ಹಿಡಿದಿದ್ರಿಂದ ಆತನ ಕುಟುಂಬ ನಿತ್ಯ ನರಕಯಾತನೆ ಅನುಭವಿಸ್ತಾ ಇದೆ. ಈಗ ಆತನ ತಾಯಿ ಮತ್ತು ಹೆಂಡತಿ ಕೂಲಿ ನಾಲಿ ಮಾಡಿ ಮಹೇಶ್ನನ್ನ ಆರೈಕೆ ಮಾಡ್ತಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಳಿಕ ದರ್ಶನ್ ಅವರ ಒಂದೊಂದೇ ಮುಖ ಅನಾವರಣ ಆಗ್ತಾ ಇದೆ. 10 ವರ್ಷಗಳ ಹಿಂದೆ ನಡೆದ ಕರಾಳ ಕತೆ ಈಗ ಬಯಲಾಗಿದೆ. ಇನ್ನು ಯಾವ್ಯಾವ ಕರ್ಮಕಾಂಡಗಳು ಬಯಲಾಗುತ್ತೋ ಕಾದ್ ನೋಡ್ಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಾಡಿರೋದೇ ಮಾನಗಿಡಿ ಕೆಲಸ. ಮರ್ಡರ್ ಮಾಡಿ ನೆತ್ತರು ಹರಿಸಿರೋ ಡಿ ಗ್ಯಾಂಗ್ಗೆ ಚಳಿ ಬಿಡಿಸಬೇಕಾದ ಪೊಲೀಸರೇ ವೀಕ್ ಆದಂತೆ ಕಾಣಿಸ್ತಿದೆ. ಪೊಲೀಸ್ ಠಾಣೆಗೆ ಶಾಮಿಯಾನ ಹಾಕಿ ಭರ್ಜರಿ ಬಾಡೂಟ ಹಾಕಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಪೊಲೀಸ್ ಠಾಣೆಯಲ್ಲಿ ಎಲ್ಲವೂ ಗುಪ್ತ್. ಡಿ ಗ್ಯಾಂಗ್ಗೆ ಯಾಕೆ ರಾಯಲ್ ಟ್ರೀಟ್ಮೆಂಟ್? ದಮ್ ಹೊಡೆಯೋಕ್ಕೂ ಶಾಮಿಯಾನ ಸಪ್ರೇಟ್. ಅಬ್ಬಬ್ಬಾ, ಅದೇನ್ ವ್ಯವಸ್ಥೆ, ಅದೆಂತ ಮರ್ಯಾದೆ, ಅದೆಂತ ಫೆಸಿಲಿಟಿ. ಇದನ್ನೆಲ್ಲ ನೋಡ್ತಾ ಇದ್ರೆ ಇದೇನು ಪೊಲೀಸ್ ಸ್ಟೇಷನ್ನ ಕಲ್ಯಾಣ ಮಂಟಪನ ಅನ್ನೋ ಡೌಟ್ ಶುರುವಾಗ್ಬಿಡುತ್ತೆ. ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಠಾಣೆ ಪೊಲೀಸರು ಡಿ ಗ್ಯಾಂಗ್ಗೆ ರಾಯಲ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಪೊಲೀಸ್ ಸ್ಟೇಷನ್ ಎದುರೇ ಸಖತ್ ಶಾಮಿಯಾನ ಹಾಕಿ ಭರ್ಜರಿ ವ್ಯವಸ್ಥೆ ಮಾಡಿದ್ದಾರೆ. ಸಾಲದ್ದಕ್ಕೆ ಠಾಣೆ ಸುತ್ತ 144 ಸೆಕ್ಷನ್ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಇದರಿಂದ ಮಾಧ್ಯಮಗಳ ಆದಿಯಾಗಿ ಸಾರ್ವಜನಿಕರ್ಯಾರು ಈ ಪೊಲೀಸ್ ಸ್ಟೇಷನ್ ಸುತ್ತಮುತ್ತ ಸುಳಿಬಾರ್ದಂತೆ. ನಾವೇನಾದ್ರೂ ಗಲಾಟೆ ಮಾಡಿ